ಒಂದು ದಿನ ಸಿಟಿಯಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಮನುಷ್ಯನ ಕತ್ತರಿಸಿದ ಡೆಡ್ ಬಾಡಿಯ ಪಾರ್ಟ್ಸ್ ಗಳು ಪತ್ತೆಯಾಗುತ್ತವೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಒಬ್ಬಳು ಮಹಿಳೆ ತನ್ನ ಗಂಡ ಸಬ್ ಇನ್ಸ್ಪೆಕ್ಟರ್ ಕಾಣೆಯಾಗಿದ್ದಾನೆ ಅಂತ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಅಷ್ಟಕ್ಕೂ ತುಂಡು ತುಂಡಾಗಿ ಸಿಕ್ಕ ಡೆಡ್ ಬಾಡಿಯ ಪಾರ್ಟ್ಸ್ ಗಳು ಯಾರತ್ತೋ, ಕಾಣೆಯಾದ ಆ ಸಬ್ ಇನ್ಸ್ಪೆಕ್ಟರ್ ಏನಾದ, ಈ ಕೇಸನ್ನ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ಗೊತ್ತಾಗುವ ಶಾಕಿಂಗ್ ಟ್ವಿಸ್ಟ್ ಗಳಾದ್ರು ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದಹಾಗೆ ಇದು ಕಳೆದ ವರ್ಷ ಬಿಡುಗಡೆಯಾಗಿದ್ದ ಮೂನ್ರಂ ಮಣಿದನ್ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರದ ಮೊದಲ ಸೀನ್ ನಲ್ಲಿ ಒಂದು ಸ್ಕೂಲ್ ನಲ್ಲಿ ಸ್ಟೇಟ್ ಗೆ ಫಸ್ಟ್ ರ್ಯಾಂಕ್ ಬಂದಿದ್ದ ಒಬ್ಬ ಸ್ಟೂಡೆಂಟ್ ಗೆ ಸ್ಕೂಲ್ ನ ಟೀಚರ್ಸ್ ಎಲ್ಲ ಸೇರಿ ಸನ್ಮಾನ ಮಾಡ್ತಿರೋದನ್ನ ನೋಡ್ತೀವಿ. ಈ ಹುಡುಗನಿಂದಾಗಿ ನಮ್ಮ ಊರಿಗೆ ಹಾಗೂ ಸ್ಕೂಲ್ಗೆ ತುಂಬಾನೇ ಒಳ್ಳೆ ಹೆಸರು ಬಂತು ಅಂತ ಎಲ್ಲರೂ ಅವನನ್ನ ಹೊಗಳ್ತಿರ್ತಾರೆ. ಇದನ್ನ ನೋಡಿದ ಆ ಹುಡುಗನ ತಾಯಿ ಚಲ್ಲಮ್ಮ ತುಂಬಾನೇ ಸಂತೋಷ ಪಡ್ತಾಳೆ. ಆಗಲೇ ಅಲ್ಲಿಗೆ ಬಂದಿದ್ದ ಮೀಡಿಯಾದವರು ಕೂಡ ಚಲ್ಲಮ್ಮ ಹಾಗೂ ಅವಳ ಮಗನ ಇಂಟರ್ವ್ಯೂವನ್ನ ಮಾಡ್ತಾರೆ. ಮತ್ತೊಂದು ಕಡೆ ನ್ಯೂಸ್ ಚಾನೆಲ್ ನವರು ಮಾಡ್ತಿದ್ದ ಇಂಟರ್ವ್ಯೂವನ್ನ ಇನ್ಸ್ಪೆಕ್ಟರ್ ಭರತ್ ಎಂಬ ಒಬ್ಬ ವ್ಯಕ್ತಿ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಈಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಕೆಲವು ವರ್ಷಗಳ ಹಿಂದೆ ಮುನ್ಸಿಪಾಲಿಟಿಯವರು ಎಂದಿನಂತೆ ಬೆಳಿಗ್ಗೆ ಕಸ ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದಾಗ ಡೆಡ್ ಬಾಡಿಯ ಪಾರ್ಟ್ಸ್ ಗಳು ಪತ್ತೆಯಾಗಿರುತ್ತವೆ. ತಕ್ಷಣವೇ ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಇನ್ಸ್ಪೆಕ್ಟರ್ ಭರತ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಕ್ರೈಮ್ ಸ್ಪಾಟ್ ಗೆ ರೀಚ್ ಆಗ್ತಾರೆ. ಭರತ್ ಕ್ರೈಮ್ ಸ್ಪಾಟ್ ನಲ್ಲಿ ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡುತ್ತಿರುವಾಗಲೇ ಮತ್ತೊಂದು ಕಾಲ್ ಬರುತ್ತೆ. ಶಾಕಿಂಗ್ಲಿ ಮತ್ತೊಂದು ಜಾಗದಲ್ಲೂ ಕೂಡ ಇದೇ ರೀತಿ ಡೆಡ್ ಬಾಡಿಯ ಪಾರ್ಟ್ಸ್ ಗಳು ಪತ್ತೆಯಾಗಿವೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಇದನ್ನ ನೋಡಿದ ಆಫೀಸರ್ ಭರತ್ ಗೆ ತುಂಬಾನೇ ಶಾಕ್ ಆಗುತ್ತೆ. ಖಂಡಿತವಾಗಿಯೂ ಸಿಟಿಯಲ್ಲಿ ಈ ರೀತಿ ಕೊಲೆಗಳನ್ನ ಯಾರೋ ಸೈಕೋ ಕಿಲ್ಲರ್ ಮಾಡ್ತಿರಬಹುದು ಅಂತ ಅಂದುಕೊಳ್ತಾನೆ. ಆದ್ರೆ ಮರುದಿನ 2 ಡೆಡ್ ಬಾಡಿ ಪಾರ್ಟ್ಸ್ ಗಳ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗುತ್ತೆ ಪತ್ತೆಯಾಗಿರುವ ಬಾಡಿ ಪಾರ್ಟ್ಸ್ ಗಳು ಒಬ್ಬ ವ್ಯಕ್ತಿಯದ್ದು ಅಂತ. ಇದರ ಅರ್ಥ ಯಾರೋ ಕೊಲೆ ಮಾಡಿ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಬಾಡಿ ಪಾರ್ಟ್ಸ್ ಗಳನ್ನ ಬೇರೆ ಬೇರೆ ಜಾಗಗಳಲ್ಲಿ ಎಸೆದು ಹೋಗಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ರಮ್ಯಾ ಎಂಬ ಒಬ್ಬಳು ಡಾಕ್ಟರ್ ಭರತ್ ಬಳಿ ಬಂದು, ಸರ್, ನನ್ನ ಗಂಡ ಸಬ್ ಇನ್ಸ್ಪೆಕ್ಟರ್ ಗಂಗರಾಜ್ ನಿನ್ನೆಯಿಂದ ಕಾಣಿಸುತ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾಳೆ. ಇದನ್ನ ಕೇಳಿದ ಭರತ್, ಏನೋ ನಿನ್ನ ಗಂಡ ಸಬ್ ಇನ್ಸ್ಪೆಕ್ಟರ್ ಮಿಸ್ಸಿಂಗ್ ಆಗಿದ್ದಾನ, ನಿನ್ನ ಗಂಡನಿಗೆ ಯಾರಾದ್ರೂ ಶತ್ರುಗಳಿದ್ರ ಅಂತ ವಿಚಾರಿಸುತ್ತಾನೆ. ಸರ್, ನನ್ನ ಗಂಡನಿಗೆ ಶತ್ರುಗಳು ಅಂತ ಯಾರು ಇರ್ಲಿಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ಈ ಹಿಂದೆ ಚಲ್ಲಮ್ಮ ಎಂಬ ಒಬ್ಬಳು ಮಹಿಳೆ ಮನೆ ಕೆಲಸ ಮಾಡಿಕೊಂಡಿದ್ಲು. ಒಂದು ದಿನ ನಾನು ಹಾಗೂ ನನ್ನ ಗಂಡ ಹೊರಗಡೆ ಹೋಗ್ತಿದ್ದಾಗ ಚಲ್ಲಮ್ಮಳ ಗಂಡ ರಾಮನ್ ಅತಿಯಾಗಿ ಕುಡಿದು ನಮ್ಮ ಮನೆಯ ಬಳಿ ಬಂದು, ನಿನ್ನನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ನಿನ್ನ ಸಾವು ನನ್ನ ಕೈಯಲ್ಲೇ ಇದೆ ಅಂತ ಕೂಗಾಡ್ತಾ ಅಲ್ಲಿಂದ ಹೊರಟು ಹೋದ ಸರ್ ಅಂತ ಹೇಳ್ತಾಳೆ. ಆಗ ಭರತ್ ಕೇಳ್ತಾನೆ, ಸರಿ, ನಿನ್ನ ಗಂಡನ ಮೈ ಮೇಲೆ ಏನಾದ್ರೂ ಗುರುತುಗಳಿದ್ವಾ ಅಂತ ಕೇಳಿದಾಗ, ಹೌದು ಸರ್, ನನ್ನ ಗಂಡನ ಕೈಯಲ್ಲಿ ಅವನ ತಾಯಿ ಹೆಸರನ್ನ ಹಚ್ಚೆ ಹಾಕಿಸಿಕೊಂಡಿದ್ದ ಅಂತ ಹೇಳ್ತಾಳೆ. ತಕ್ಷಣವೇ ಭರತ್ ಕಾನ್ಸ್ಟೇಬಲ್ ಅನ್ನ ಕರೆದು ನಮಗೆ ಸಿಕ್ಕಿರುವ ಡೆಡ್ ಬಾಡಿಯ ಕೈ ಮೇಲೆ ಈ ರಮ್ಯಾ ಹೇಳ್ತಿರುವ ರೀತಿ ಹಚ್ಚೆ ಏನಾದ್ರೂ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಹೇಳ್ತಾನೆ. ಹಾಗೂ ಈ ರಮ್ಯಾ ಹೇಳ್ತಿರುವ ಆ ರಾಮನ್ನ ಕೂಡ ಇನ್ವೆಸ್ಟಿಗೇಷನ್ ಗೆ ಪೊಲೀಸ್ ಸ್ಟೇಷನ್ ಗೆ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾನೆ. ಪೊಲೀಸರು ಆ ರಾಮನ್ನ ಕರೆದುಕೊಂಡು ಬರೋದಕ್ಕೆ ಅಂತ ಹೋದ್ರೆ ಆತ ನೋಡಿದ್ರೆ ಬಾರ್ ನಲ್ಲಿ ಅತಿಯಾಗಿ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾನೆ. ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು, ನೀನ್ ಯಾಕೆ ಗಂಗರಾಜ್ಗೆ ವಾರ್ನಿಂಗ್ ಮಾಡಿದ್ದೆ, ಅವನನ್ನ ಕೊಲೆ ಮಾಡಿರೋದು ನೀನೇನ ಅಂತ ವಿಚಾರಿಸಿದಾಗ ಈ ರಾಮನ್ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಹಲವು ವರ್ಷಗಳ ಹಿಂದೆ ಈ ರಾಮನ್ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಟೈಲರ್ ಶಾಪ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವನಿಗೆ ಮದುವೆ ವಯಸ್ಸಾದಾಗ ಇವನ ತಾಯಿ ಅದೇ ಊರಿನಲ್ಲಿದ್ದ ಚಲ್ಲಮ್ಮಳ ಜೊತೆ ಅರೇಂಜ್ ಮ್ಯಾರೇಜ್ ಅನ್ನ ಮಾಡಿಸಿರ್ತಾಳೆ. 1 ವರ್ಷದ ನಂತರ ಇವರಿಬ್ಬರಿಗೆ ಒಂದು ಗಂಡು ಮಗು ಕೂಡ ಜನಿಸುತ್ತೆ. ಹೀಗೆ ಚಲ್ಲಮ್ಮ ಹಾಗೂ ಈ ರಾಮನ್ ಒಬ್ಬರನ್ನೊಬ್ಬರು ತುಂಬಾನೇ ಪ್ರೀತಿ ಮಾಡ್ತಾ ಸಂತೋಷದಿಂದ ಜೀವನವನ್ನ ನಡೆಸುತ್ತಿರುತ್ತಾರೆ. ಆದ್ರೆ ಕೆಲವು ದಿನಗಳ ನಂತರ ಇವರ ಮಗನಿಗೆ ಒಂದು ಆರೋಗ್ಯ ಸಮಸ್ಯೆ ಉಂಟಾಗಿ ಟ್ರೀಟ್ಮೆಂಟ್ಗೆ ಅಂತ ತುಂಬಾನೇ ಸಾಲ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಆ ಸಾಲವನ್ನ ತೀರಿಸೋದಕ್ಕೆ ಅಂತ ಈ ರಾಮನ್ ಹಳ್ಳಿಯಿಂದ ಸಿಟಿಗೆ ಬಂದು ಒಂದು ದೊಡ್ಡ ಗಾರ್ಮೆಂಟ್ಸ್ ಫ್ಯಾಕ್ಟರಿಗೆ ಕೆಲಸಕ್ಕೆ ಸೇರಿಕೊಳ್ತಾನೆ. ಹೀಗೆ ಕೆಲಸ ಮಾಡ್ತಾ ತಾನು ದುಡಿದ ದುಡ್ಡಿನಲ್ಲಿ ತಾವು ಮಾಡಿದ್ದ ಸಾಲವನ್ನ ಆಲ್ಮೋಸ್ಟ್ ತೀರಿಸಿರ್ತಾನೆ. ಆದರೆ ಒಂದು ದಿನ ಇವನ ಜೊತೆಗಿದ್ದ ಇವನ ರೂಮ್ ಮೇಟ್ ತನ್ನ ಬರ್ತ್ಡೇ ಇದೆ ಅಂತ ಫೋರ್ಸ್ ಮಾಡಿ ಡ್ರಿಂಕ್ಸ್ ಮಾಡಿಸಿ ಬಿಡ್ತಾನೆ. ಅಂದಿನಿಂದ ಈ ರಾಮನ್ ಕುಡಿತದ ಚಟಕ್ಕೆ ಬಿದ್ದು ಪ್ರತಿದಿನ ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಹೀಗೆ ದಿನಗಳು ಕಳೆದಂತೆ ತಾನು ದುಡಿದ ಹಣವನ್ನೆಲ್ಲ ಸಾರಾಯಿ, ಸಿಗರೇಟು ಅಂತ ಖರ್ಚು ಮಾಡುತ್ತಾ ಮನೆಗೆ ದುಡ್ಡನ್ನ ಕಳುಹಿಸೋದನ್ನೇ ಸ್ಟಾಪ್ ಮಾಡಿಬಿಡ್ತಾನೆ. ಈ ಕಡೆ ಊರಲ್ಲಿ ಚಲ್ಲಮ್ಮಗೆ ಮತ್ತೆ ಸಾಲ ಜಾಸ್ತಿ ಆಗುತ್ತೆ. ತನ್ನ ಗಂಡ ಯಾಕೆ ದುಡ್ಡನ್ನ ಕಳುಹಿಸುತ್ತಿಲ್ಲ ಅಂತ ತನ್ನ ಮಗನನ್ನ ಕರೆದುಕೊಂಡು ಒಂದು ದಿನ ಸಿಟಿಗೆ ಬಂದು ನೋಡಿದ್ರೆ ಈ ರಾಮನ್ ಆ ಚಲ್ಲಮ್ಮಗೆ ಸರಿಯಾಗಿ ಬೈದು, ಇನ್ಮೇಲೆ ನಿನಗೆ ದುಡ್ಡನ್ನ ಕಳುಹಿಸೋದಿಲ್ಲ, ಇಲ್ಲಿಂದ ಹೊರಟು ಹೋಗುವಂತ ಸರಿಯಾಗಿ ಬೈದು ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಈ ರಾಮನ್ ತನ್ನ ಮನೆಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಈ ಚಲ್ಲಮ್ಮ ಒಬ್ಬ ವ್ಯಕ್ತಿಯ ಜೊತೆ ನೇಕ್ಡ್ ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಿರ್ತಾಳೆ. ಸ್ನೇಹಿತರೆ, ಈಗ ನಮಗೆ ಗೊತ್ತಾಗುತ್ತೆ ಚಲ್ಲಮ್ಮ ಆ ದಿನ ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಾ ಇದ್ದಿದ್ದು ಕೊಲೆಯಾಗಿರುವ ರಮ್ಯಾಳ ಗಂಡ ಸಬ್ ಇನ್ಸ್ಪೆಕ್ಟರ್ ಗಂಗರಾಜ್ನ ಜೊತೆಗೆ
ಕೊಡ್ತೇನೆ. ಇದಾದ ನಂತರವೇ ಅತಿಯಾಗಿ ಕುಡಿದು ನಶೆಯಲ್ಲಿ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ, ಕೊಲೆ ಮಾಡೇ ಮಾಡ್ತೀನಿ ಅಂತ ಗಂಗರಾಜ್ಗೆ ವಾರ್ನಿಂಗ್ ಅನ್ನ ಮಾಡಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಸರ್, ಇಷ್ಟೇ ಆ ದಿನ ನಡೆದದ್ದು. ನನಗೆ ಆ ಗಂಗರಾಜ್ ಮೇಲೆ ಕೋಪ ಇದ್ದಿದ್ದೇನೋ ನಿಜ, ಆದ್ರೆ ನಾನು ಅವನನ್ನ ಕೊಲೆ ಮಾಡಿಲ್ಲ ಸರ್ ಅಂತ ಹೇಳ್ತೇನೆ. ಇವನನ್ನ ನೋಡಿದ ಇನ್ಸ್ಪೆಕ್ಟರ್ ಭರತ್ಗೂ ಕೂಡ ಅರ್ಥವಾಗಿರುತ್ತೆ ಈತ ಆ ಕೊಲೆಯನ್ನ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ಸರಿ, ನಾವು ಇನ್ವೆಸ್ಟಿಗೇಷನ್ ಗೆ ಕರೆದಾಗ್ಲೆಲ್ಲ ನೀನು ಬರ್ಬೇಕು ಅಂತ ಹೇಳಿ ವಾರ್ನ್ ಮಾಡಿ ಅವನನ್ನ ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಇದಾದ ನಂತರ ಭರತ್ಗೆ ಒಂದು ವೇಳೆ ರಮ್ಯನೇ ತನ್ನ ಗಂಡನನ್ನ ಕೊಲೆ ಮಾಡಿರಬಹುದು ಅಂತ ಅನುಮಾನ ಬರುತ್ತೆ. ಆಕೆಯ ಮೊಬೈಲ್ ನ ಕಾಲ್ ಹಿಸ್ಟರಿಯನ್ನ ಚೆಕ್ ಮಾಡಿದಾಗ ಆಕೆ ಗೌತಮ್ ಎಂಬ ಒಬ್ಬ ವ್ಯಕ್ತಿಯ ಜೊತೆ ಹಲವಾರು ಬಾರಿ ಫೋನ್ ನಲ್ಲಿ ಮಾತನಾಡಿದ್ದಾಳೆ ಅಂತ ಗೊತ್ತಾಗುತ್ತೆ. ತಕ್ಷಣವೇ ಆ ಗೌತಮ್ ಯಾರು, ಅವನ ಮನೆ ಎಲ್ಲಿದೆ ಅಂತ ಪತ್ತೆ ಮಾಡಿ ಅವನನ್ನ ಎನ್ಕ್ವೈರಿ ಮಾಡಿದಾಗ ಆತ ಹೇಳುತ್ತೇನಂದ್ರೆ ಈ ಗೌತಮ್ ಹಾಗೂ ರಮ್ಯಾ ಇಬ್ಬರು ಕೂಡ ಒಂದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಈ ಗೌತಮ್ಗೆ ರಮ್ಯಾ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಈತ ಆಕೆ ಜೊತೆ ಆಗಾಗ ಫ್ಲರ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಒಂದು ದಿನ ರಮ್ಯಾ ಇದ್ದಕ್ಕಿದ್ದ ಹಾಗೆ ಬಂದು ತಾನು ತಂದಿದ್ದ ಒಂದು ಟಿಶ್ಯೂ ಪೇಪರ್ ಅನ್ನ ಗೌತಮ್ಗೆ ಕೊಟ್ಟು, ಗೌತಮ್ ನನಗೊಂದು ಸಹಾಯ ಬೇಕು, ಇದರ ಒಳಗಡೆ ಇರೋದು ಮೇಲ್ ಸ್ಪಮ್ ಹೌದಾ ಅಲ್ವಾ ಅಂತ ಚೆಕ್ ಮಾಡಿ ಹೇಳು, ಜೊತೆಗೆ ಈ ವಿಷಯವನ್ನ ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡ, ಇದು ನಮ್ಮಿಬ್ಬರ ಮಧ್ಯನೇ ಇರ್ಲಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿರ್ತಾಳೆ. ಸರಿ ಅಂತ ಗೌತಮ್ ಅದನ್ನ ಚೆಕ್ ಮಾಡಿದಾಗ ಗೊತ್ತಾಗಿರುತ್ತೆ ಅದು ಮೇಲ್ ಸ್ಪಮ್ ಅಲ್ಲ, ಬದಲಿಗೆ ಮೂಗನ್ನ ಕ್ಲೀನ್ ಮಾಡಿರುವ ಡಸ್ಟ್ ಅಂತ. ಆದ್ರೆ ಈತ ನಿಜವನ್ನ ಮುಚ್ಚಿಟ್ಟು, ರಮ್ಯಾ ನೀನು ಗೆಸ್ ಮಾಡ್ತಿರೋದು ಕರೆಕ್ಟ್, ಇದರ ಒಳಗಡೆ ಇರೋದು ಮೇಲ್ ಸ್ಪಮ್ಮೆ, ಹೀಗೆ ಸುಳ್ಳನ್ನ ಹೇಳ್ತಾ ಆಕೆ ಜೊತೆ ಮಾತನಾಡೋದಕ್ಕೆ ಶುರು ಮಾಡಿಕೊಳ್ತಾನೆ. ಆಗಲೇ ಈ ರಮ್ಯಾ ನನ್ನ ಗಂಡ ಮನೆ ಕೆಲಸದಕ್ಕೆ ಚಲ್ಲಮ್ಮಳ ಜೊತೆ ಅಫೇರ್ ನಲ್ಲಿ ಇರಬಹುದು ಅಂತ ನನಗೆ ಅನುಮಾನ ಬರ್ತಿದೆ, ನನ್ನ ಗಂಡ ನನಗೆ ಮೋಸ ಮಾಡ್ತಿರ್ಬೋದು ಅಂತ ತನ್ನ ಪರ್ಸನಲ್ ವಿಷಯಗಳನ್ನೆಲ್ಲ ಗೌತಮ್ ಜೊತೆ ಶೇರ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಆಗ ಈ ಗೌತಮ್ ನಿನ್ನ ಗಂಡನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಣ ಅಂತ ಒಂದು ಐಡಿಯಾ ಮಾಡಿ ಗಂಗರಾಜ್ ಮನೆಯಲ್ಲಿ ಇಲ್ಲದೆ ಇರುವಾಗ ಮನೆಗೆ ಬಂದು ಯಾರಿಗೂ ಗೊತ್ತಾಗದ ಹಾಗೆ ಹಿಡನ್ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡ್ತಾನೆ. ಆದ್ರೆ ಕೆಲವು ದಿನಗಳ ನಂತರ ಗೊತ್ತಾಗುತ್ತೆ ಶಾಕಿಂಗ್ಲಿ ಈ ಗೌತಮ್ ರಮ್ಯಾ ಸ್ನಾನ ಮಾಡುತ್ತಿದ್ದ ಬಾತ್ರೂಮ್ ನಲ್ಲೂ ಕೂಡ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಿ ಆಕೆ ಸ್ನಾನ ಮಾಡುತ್ತಿರುವ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಅಂತ. ಗೌತಮ್ ಅದೇ ವಿಡಿಯೋಸ್ ಗಳನ್ನ ಮುಂದಿಟ್ಟುಕೊಂಡು ರಮ್ಯಾಗೆ ಬ್ಲಾಕ್ ಮೇಲ್ ಮಾಡಿ ನನ್ನ ಜೊತೆ ಇಂಟಿಮೇಟ್ ಆಗು, ಇಲ್ಲ ಅಂದ್ರೆ ಈ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಇಬ್ಬರು ಹುಡುಗರು ಇವನ ಮನೆಗೆ ಬಂದು ಇವನಿಗೆ ಸರಿಯಾಗಿ ಹೊಡೆದು ಆ ವಿಡಿಯೋಸ್ ಗಳಿದ್ದ ಲ್ಯಾಪ್ಟಾಪ್ ಅನ್ನ ಹಾಗೂ ಪೆನ್ ಡ್ರೈವ್ ಅನ್ನ ಒಡೆದು ಹಾಕಿ ಅವನ ಕೈಯ ಬೆರಳುಗಳನ್ನ ಕತ್ತರಿಸಿ ಬಿಡ್ತಾರೆ. ಇನ್ಮೇಲೆ ಯಾರಾದ್ರೂ ಹೆಣ್ಣು ಮಕ್ಕಳ ವಿಷಯಕ್ಕೆ ಹೋದ್ರೆ ನೀನು ಜೀವಂತವಾಗಿ ಇರೋದಿಲ್ಲ ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಸರ್, ಆ ರಮ್ಯಾ ತುಂಬಾನೇ ಡೇಂಜರಸ್ ಅಂತ ಗೊತ್ತಾದ ಮೇಲೆ ನಾನು ಆಕೆ ವಿಷಯಕ್ಕೇನೆ ಹೋಗಿಲ್ಲ, ನಾನು ಆಕೆ ಕೆಲಸ ಮಾಡ್ತಿರುವ ಹಾಸ್ಪಿಟಲ್ ಅನ್ನ ಬಿಟ್ಟು ಬೇರೆ ಕಡೆ ಕೆಲಸ ಮಾಡ್ತಿದ್ದೀನಿ, ನನಗೂ ಈ ಕೊಲೆಯ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಸರ್ ಅಂತ ಹೇಳ್ತಾನೆ. ಈಗ ಇವನ ಮಾತುಗಳನ್ನ ಕೇಳಿದ ಆಫೀಸರ್ ಭರತ್ಗೆ ರಮ್ಯಾಕ್ಕೆ ಈ ವಿಷಯವನ್ನ ತನ್ನಿಂದ ಮುಚ್ಚಿಟ್ಲು ಅಂತ ಆಕೆ ಮೇಲೆ ಮತ್ತಷ್ಟು ಅನುಮಾನ ಹೆಚ್ಚಾಗುತ್ತೆ. ತಕ್ಷಣವೇ ರಮ್ಯಾಳ ಮನೆಗೆ ಬಂದು ಗೌತಮ್ನ ವಿಷಯವನ್ನ ಯಾಕೆ ನನ್ನಿಂದ ಮುಚ್ಚಿಟ್ಟಿದ್ದೆ, ಹೌದು ನಿನ್ನ ಹಾಗೂ ನಿನ್ನ ಗಂಡ ಗಂಗರಾಜ್ನ ಮಧ್ಯ ಸಂಬಂಧ ಹೇಗಿತ್ತು ಅಂತ ವಿಚಾರಿಸಿದಾಗ ಆಕೆ ಹೇಳೋದೇನಂದ್ರೆ ನಾನು ಹಾಗೂ ನನ್ನ ಗಂಡ ಗಂಗರಾಜ್ ಇಬ್ಬರು ಹಲವು ವರ್ಷ ಪ್ರೀತಿ ಮಾಡಿ ನಂತರ ಮದುವೆ ಆಗಿದ್ವಿ. ಶುರುವಿನಲ್ಲಿ ಎಲ್ಲವೂ ಕೂಡ ಚೆನ್ನಾಗಿನೇ ಇತ್ತು, ಆದ್ರೆ ಬರುತ್ತಾ ನನ್ನ ಗಂಡ ದುಡಿದ ದುಡ್ಡನ್ನೆಲ್ಲ ತನ್ನ ತಾಯಿಗೆ ಕೊಡೋದಕ್ಕೆ ಶುರು ಮಾಡ್ತಾ. ಇದೇ ವಿಷಯಕ್ಕೆ ನಮ್ಮಿಬ್ಬರ ಮಧ್ಯ ಆಗಾಗ ಜಗಳ ನಡೀತಿತ್ತು. ದಿನಗಳು ಕಳೆದಂತೆ ಜಗಳ ಜಾಸ್ತಿಯಾಗಿ ಇಬ್ಬರು ಒಬ್ಬರ ಜೊತೆ ಒಬ್ಬರು ಮಾತನಾಡೋದನ್ನೇ ನಿಲ್ಲಿಸಿ ಬಿಟ್ವಿ. ಹೀಗಿರುವಾಗಲೇ ಒಂದು ದಿನ ನನ್ನ ಗಂಡ ಅತಿಯಾಗಿ ಕುಡಿದು ಮನೆ ನಡೆಸೋದಕ್ಕೂ ಕಷ್ಟ ಆಗ್ತಿದೆ, ದಯವಿಟ್ಟು ಕೆಲಸ ಕೊಡಿ ಅಂತ ಅಚ್ಚಲ್ಲಮ್ಮ ಮನೆ ಕೆಲಸಕ್ಕೆ ಸೇರಿಕೊಂಡ್ಲು. ನಮ್ಮಿಬ್ಬರ ಮಧ್ಯ ಆಗಾಗ ಜಗಳ ನಡೀತಿದ್ದನ್ನ ಆಕೆ ಕೂಡ ನೋಡ್ತಿದ್ಲು. ಕೆಲವು ದಿನಗಳ ನಂತರ ಒಂದು ದಿನ ನಾನು ಮಾರ್ಕೆಟ್ಗೆ ಹೋಗಿದ್ದಾಗ ನಮ್ಮ ಮನೆಯ ಪಕ್ಕದಲ್ಲಿದ್ದ ಒಬ್ಬಳು ವಯಸ್ಸಾದ ಮಹಿಳೆ ನನ್ನ ಬಳಿ ಬಂತು. ರಮ್ಯಾ, ಹೋದ ವಾರ ನನಗೆ ತುಂಬಾನೇ ಹುಷಾರಿಲ್ಲದ ಕಾರಣ ಹಾಸ್ಪಿಟಲ್ಗೆ ಹೋಗಿದ್ದೆ, ಆಗ ಅಲ್ಲಿಗೆ ನಿನ್ನ ಗಂಡ ಹಾಗೂ ನಿಮ್ಮ ಮನೆಯ ಕೆಲಸದಕ್ಕೆ ಚಲ್ಲಮ್ಮ ಕೂಡ ಬಂದಿದ್ರು ಅಂತ ಹೇಳ್ತಾಳೆ. ಇದನ್ನ ಕೇಳಿದ ರಮ್ಯಾಗೆ ತನ್ನ ಗಂಡ ಯಾಕೆ ಚಲ್ಲಮ್ಮಳನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೋಗಿದ್ದ ಅಂತ ಅನುಮಾನ ಮೂಡುತ್ತೆ. ಒಂದು ವೇಳೆ ಇವರಿಬ್ಬರ ಮಧ್ಯ ಅಕ್ರಮ ಸಂಬಂಧ ಏನಾದ್ರೂ ಇರಬಹುದಾ ಅಂತ ಅನುಮಾನ ಹೆಚ್ಚಾಗುತ್ತೆ. ಈ ಕಡೆ ಗಂಗರಾಜ್ ಅಡುಗೆ ಮನೆಗೆ ನೀರನ್ನ ಕುಡಿಯೋದಕ್ಕೆ ಅಂತ ಬಂದು ತನ್ನ ಕೈಯಲ್ಲಿದ್ದ ಒಂದು ಟಿಶ್ಯೂ ಪೇಪರ್ ನಲ್ಲಿ ಮೂಗನ್ನ ಕ್ಲೀನ್ ಮಾಡಿಕೊಂಡು ಅಲ್ಲೇ ಇದ್ದ ಡಸ್ಟ್ಬಿನ್ ಕಡೆಗೆ ಎಸಿತಾನೆ. ಮೊದಲೇ ಇವರಿಬ್ಬರ ಮೇಲೆ ಅನುಮಾನ ಪಡುತ್ತಿದ್ದ ರಮ್ಯಾ ಚಲ್ಲಮ್ಮ ಕಿಚನ್ ಅಲ್ಲಿ ಇರುವಾಗಲೇ ತನ್ನ ಗಂಡ ಅಲ್ಲಿಗೆ ಹೋಗಿದ್ದನ್ನ ನೋಡಿ ಆ ಟಿಶ್ಯೂ ಪೇಪರ್ ಅನ್ನ ತೆಗೆದುಕೊಂಡು ಹೋಗಿ ಗೌತಮ್ಗೆ
ಕೊಟ್ಟು ಅದನ್ನ ಟೆಸ್ಟ್ ಮಾಡೋದಕ್ಕೆ ಹೇಳಿರ್ತಾಳೆ. ಆದ್ರೆ ಗೌತಮ್ ನೋಡಿದ್ರೆ ಆ ಟಿಶ್ಯೂ ಪೇಪರ್ ಅನ್ನ ಮುಂದಿಟ್ಟುಕೊಂಡು ನನ್ನ ಬಳಿ ಸುಳ್ಳನ್ನ ಹೇಳಿ ನನಗೇನೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಇದಾದ ನಂತರ ನಾನು ಚಲ್ಲಮ್ಮಳನ್ನ ಮನೆ ಕೆಲಸದಿಂದ ಬಿಡಿಸಿಬಿಟ್ಟೆ. ಇದಾದ ಕೆಲವು ದಿನಗಳ ನಂತರವೇ ನನ್ನ ಗಂಡ ಮಿಸ್ಸಿಂಗ್ ಆಗಿರೋದು ಸರ್ ಅಂತ ಹೇಳ್ತಾಳೆ. ಸರಿ, ಗೌತಮ್ ಬಳಿ ಆ ಹುಡುಗರನ್ನ ಕಳುಹಿಸಿದ್ದು ಯಾರು ಅಂತ ವಿಚಾರಿಸಿದಾಗ, ಸರ್ ನೀವು ಯಾವ ಹುಡುಗರ ಬಗ್ಗೆ ಕೇಳ್ತಿದ್ದೀರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿಬಿಡ್ತಾಳೆ. ಅದೇ ಸಮಯಕ್ಕೆ ಒಬ್ಬ ಕಾನ್ಸ್ಟೇಬಲ್ ಭರತ್ಗೆ ಕಾಲ್ ಮಾಡಿ, ಸರ್ ಕೊಲೆಯಾಗಿರುವ ಆ ಗಂಗರಾಜ್ನ ಮೊಬೈಲ್ ಪತ್ತೆಯಾಗಿದೆ. ಗಂಗರಾಜ್ನ ಆ ಮೊಬೈಲ್ ಅನ್ನ ರಾಮನ್ ಒಂದು ಮೊಬೈಲ್ ಅಂಗಡಿಗೆ ಸೇಲ್ ಮಾಡಿದ್ದ. ನಾವೀಗ ಅದನ್ನ ರಿಕವರ್ ಮಾಡಿಕೊಂಡಿದ್ದೀವಿ ಸರ್ ಅಂತ ಹೇಳ್ತೇನೆ. ಪೊಲೀಸರು ಮತ್ತೆ ಆ ರಾಮನ್ ಅನ್ನ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡ್ತಾರೆ. ಆತ ನೋಡಿದ್ರೆ, ಸರ್ ಅದು ಗಂಗರಾಜ್ನ ಮೊಬೈಲ್ ಅಂತ ನನಗೆ ಗೊತ್ತೇ ಇಲ್ಲ. ಆ ಮೊಬೈಲ್ ನನ್ನ ಹೆಂಡತಿಯ ಬಳಿ ಇತ್ತು. ಕುಡಿಯೋದಕ್ಕೆ ದುಡ್ಡಿಲ್ಲದ ಕಾರಣ ನಾನೇ ಅದನ್ನ ತೆಗೆದುಕೊಂಡು ಹೋಗಿ ಸೇಲ್ ಮಾಡಿ ಕುಡಿಯೋದಕ್ಕೆ ಅಂತ ಹೋಗಿದ್ದೆ ಸರ್ ಅಂತ ಹೇಳ್ತೇನೆ. ತಕ್ಷಣವೇ ಭರತ್ ಮತ್ತೆ ಚಲ್ಲಮ್ಮಳನ್ನ ಸ್ಟೇಷನ್ಗೆ ಕರೆಸಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಬೇರೆ ದಾರಿ ಇಲ್ಲದೆ ಕೊನೆಗೂ ಈ ಚಲ್ಲಮ್ಮ ನಡೆದ ನಿಜ ಘಟನೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಹೌದು ಸರ್, ನನ್ನ ಹಾಗೂ ಗಂಗರಾಜ್ನ ಮಧ್ಯ ಅಕ್ರಮ ಸಂಬಂಧ ಇದ್ದಿದ್ದು ನಿಜ. ರಮ್ಯಾ ಮೇಡಮ್ ನನ್ನನ್ನ ಕೆಲಸದಿಂದ ತೆಗೆದು ಹಾಕಿದ ನಂತರವೇ ನಮ್ಮಿಬ್ಬರ ಸಂಬಂಧ ಮತ್ತಷ್ಟು ಜಾಸ್ತಿಯಾಗಿತ್ತು. ಒಂದು ದಿನ ಮನೆ ಕೆಲಸ ಮಾಡ್ತಿದ್ದಾಗ ನನ್ನ ತಲೆಗೆ ಗಾಯವಾಗಿದ್ದ ಕಾರಣ ಗಂಗರಾಜ್ ನನ್ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಆಗಲೇ ಆ ವಯಸ್ಸಾದ ಮಹಿಳೆ ನಮ್ಮಿಬ್ಬರನ್ನ ನೋಡಿದ್ದು ಅಂತ ಹೇಳುತ್ತಿರುವಾಗಲೇ ಮತ್ತೊಂದು ಕಡೆ ಪೊಲೀಸರ ಟೀಮ್ ಗೌತಮ್ನ ಮನೆಗೆ ಹೋಗಿ ಅವನಿಗೆ ಸರಿಯಾಗಿ ಹೊಡೆದು ಅವನ ಕೈ ಬೆರಳನ್ನ ಕತ್ತರಿಸಿದ್ದ 5 ಹುಡುಗರನ್ನ ಅರೆಸ್ಟ್ ಮಾಡಿಕೊಂಡು ಬಂದಿರ್ತಾರೆ. ಭರತ್ ಆ ಹುಡುಗರಿಗೆ ಮತ್ತಷ್ಟು ಹೊಡೆದು ನಿಮ್ಮನ್ನ ಕಳುಹಿಸಿದ್ದು ಯಾರು ಅಂತ ಕೇಳಿದಾಗ ಅವರು ಹೇಳೋದನ್ನಂದ್ರೆ, ಸರ್ ಗಂಗರಾಜ ನಮ್ಗೆ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿ ಗೌತಮ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೇಳಿದ್ರು. ಆದ್ರೆ ಕೆಲಸ ಮುಗಿದ ನಂತರ ಅವರು ನಮಗೆ ದುಡ್ಡನ್ನ ಕೊಡ್ಲಿಲ್ಲ. ಅದಕ್ಕೇನೆ ಅವರನ್ನ ಕೂಡ ಸಾಯಿಸಿಬಿಟ್ವಿ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಭರತ್ಗೆ ಅನುಮಾನ ಬರುತ್ತೆ. ಇಷ್ಟು ಸಣ್ಣ ವಿಷಯಕ್ಕೆ ಇವರಿಬ್ಬರು ಸೇರಿ ಒಬ್ಬ ಪೊಲೀಸ್ ಆಫೀಸರ್ ನನ್ನ ಸಾಯಿಸೋದಕ್ಕೆ ಹೇಗೆ ಸಾಧ್ಯ ಅಂತ. ಈಗ ಭರತ್ಗೆ ಮತ್ತೊಂದು ಅನುಮಾನ ಬರುತ್ತೆ. ಒಂದ್ ವೇಳೆ ಅಚ್ಚಲ್ಲಮ್ಮ ಹಾಗೂ ಈ ಹುಡುಗರಿಗೆ ಏನಾದ್ರೂ ಪರಿಚಯ ಇರಬಹುದಾ ಅಂತ ಮತ್ತಷ್ಟು ಹೊಡೆದು ಎನ್ಕ್ವೈರಿ ಮಾಡಿದಾಗ ಅವರಿಬ್ಬರು ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಈ ಇಬ್ಬರು ಹುಡುಗರು ಕೂಡ ಅನಾಥರಾಗಿರ್ತಾರೆ. ಒಂದು ದಿನ ಇವರಿಬ್ಬರಲ್ಲಿ ಒಬ್ಬನಿಗೆ ತುಂಬಾನೇ ಹುಷಾರಿರೋದಿಲ್ಲ. ಆಸ್ಪತ್ರೆಗೆ ಹೋದಾಗ ಗೊತ್ತಾಗುತ್ತೆ ಇವನಿಗೆ ಒಂದು ಎಮರ್ಜೆನ್ಸಿ ಆಪರೇಷನ್ ಮಾಡಬೇಕು ಅಂತ. ಆದ್ರೆ ಆಪರೇಷನ್ಗೆ ಯಾರಾದ್ರೂ ಒಬ್ರು ಶ್ಯೂರಿಟಿ ಹಾಕಬೇಕಾಗಿದ್ದ ಕಾರಣ ಅದೇ ಸಮಯಕ್ಕೆ ಆಸ್ಪತ್ರೆಗೆ ಬಂದಿದ್ದ ಚಲ್ಲಮ್ಮ ಇವರಿಬ್ಬರ ಮಾತುಗಳನ್ನ ಕೇಳಿಸಿಕೊಂಡು ತಾನೇ ಇವರಿಬ್ಬರ ಅಕ್ಕ ಅಂತ ಸುಳ್ಳನ್ನ ಹೇಳಿ ಶ್ಯೂರಿಟಿಯನ್ನ ಹಾಕಿರ್ತಾಳೆ. ಆಪರೇಷನ್ ಆದ ನಂತರ ಕೂಡ ಅವರಿಬ್ಬರನ್ನ ತನ್ನ ಸ್ವಂತ ತಮ್ಮಂದಿರ ರೀತಿ ಟ್ರೀಟ್ ಮಾಡಿರ್ತಾಳೆ. ದಿನಗಳು ಕಳೆದಂತೆ ಇಬ್ಬರು ಹುಡುಗರು ಕೂಡ ಚಲ್ಲಮ್ಮಳನ್ನ ತಮ್ಮ ಅಕ್ಕನ ರೀತಿ ನೋಡಿಕೊಳ್ಳೋದಕ್ಕೆ ಶುರು ಮಾಡಿರ್ತಾರೆ. ತಕ್ಷಣವೇ ಭರತ್ ಮತ್ತೆ ಈಗ ಚಲ್ಲಮ್ಮಳನ್ನ ಎನ್ಕ್ವೈರಿ ಮಾಡೋದಕ್ಕೆ ಆಕೆ ಇದ್ದ ಸೆಲ್ಗೆ ಬರ್ತಾನೆ. ಈಗ ಭರತ್ಗೆ ಎಲ್ಲ ವಿಷಯ ಗೊತ್ತಾದ ಕಾರಣ ಈಕೆ ನಡೆದದ್ದೇನು ಅಂತ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಚಲ್ಲಮ್ಮಳ ಗಂಡ ರಾಮನ್ ಸಿಟಿಗೆ ಹೋಗಿ ಯಾವಾಗಲೂ ಕುಡಿಯುತ್ತಾ ಸಂಸಾರ ನಡೆಸೋದಕ್ಕೂ ಕೂಡ ದುಡ್ಡಿಲ್ಲದ ಹಾಗೆ ಆದಾಗ ಗಂಗರಾಜ್ ಈಕೆಗೆ ಹಣದ ಸಹಾಯವನ್ನ ಮಾಡಿರ್ತಾನೆ. ದಿನಗಳು ಕಳೆದಂತೆ ಇಬ್ಬರ ಮಧ್ಯ ಫಿಸಿಕಲ್ ರಿಲೇಶನ್ಶಿಪ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಆದ್ರೆ ಕೆಲವು ದಿನಗಳ ನಂತರ ಚಲ್ಲಮ್ಮಳ ಗಂಡ ರಾಮನ್ಗೆ ಹಾಗೂ ಗಂಗರಾಜ್ನ ಹೆಂಡತಿ ರಮ್ಯಾಗೆ ಈ ವಿಷಯ ಗೊತ್ತಾಗಿ ದೊಡ್ಡ ಜಗಳನೆ ಆಗಿರುತ್ತೆ. ಕೊನೆಗೆ ಇಷ್ಟೆಲ್ಲ ಆದ ನಂತರ ಇವರಿಬ್ಬರು ಈ ಊರನ್ನೇ ಬಿಟ್ಟು ಎಲ್ಲಾದ್ರೂ ಓಡಿ ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ. ತಮ್ಮ ಪ್ಲಾನ್ ಪ್ರಕಾರ ಚಲ್ಲಮ್ಮ ಆ ದಿನ ಊರನ್ನ ಬಿಟ್ಟು ಓಡಿ ಹೋಗೋದಕ್ಕೆ ನಿರ್ಧಾರ ಮಾಡಿ ತನ್ನ ಮಗನಿಗೆ ನಿದ್ದೆ ಮಾತ್ರೆ ಹಾಕಿ ಆತ ಮಲಗೋ ಹಾಗೆ ಮಾಡ್ತಾಳೆ. ಈಕೆ ಗಂಡ ಆಲ್ರೆಡಿ ಕುಡಿದು ಅತಿಯಾದ ನಶೆಯಲ್ಲಿ ಮಲಗಿಕೊಂಡಿರ್ತಾನೆ. ಗಂಗರಾಜ್ ಬಂದ ತಕ್ಷಣ ಅವನ ಜೊತೆ ಓಡಿ ಹೋಗಬೇಕು ಅಂತ ಕಾಯ್ತಾ ಕೂತಿದ್ದಾಗ ಚಲ್ಲಮ್ಮ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಯೂಟ್ಯೂಬ್ ಅನ್ನ ಓಪನ್ ಮಾಡಿದಾಗ ಒಂದು ಪ್ರೋಗ್ರಾಮ್ ಬರ್ತಿರುತ್ತೆ. ಆ ಪ್ರೋಗ್ರಾಮ್ ನಲ್ಲಿ ಈ ಚಲ್ಲಮ್ಮ ಆಸ್ಪತ್ರೆಯಲ್ಲಿ ಇಬ್ಬರು ಹುಡುಗರಿಗೆ ಸೈನ್ ಅನ್ನ ಮಾಡಿಸಿ ಆಪರೇಷನ್ ಮಾಡಿಸಿದ್ಲು ಅಲ್ವಾ, ಅವರ ಬಗ್ಗೆನೆ ಆ ಪ್ರೋಗ್ರಾಮ್ ಬರ್ತಿರುತ್ತೆ. ಅಷ್ಟಕ್ಕೂ ಆ ಇಬ್ಬರು ಹುಡುಗರು ಕೂಡ ಸ್ವಂತ ಅಣ್ಣ ತಮ್ಮ ಆಗಿರ್ತಾರೆ. ಇವರಿಬ್ಬರು ಚಿಕ್ಕವರಿದ್ದಾಗ ಇವರ ತಾಯಿ ಬೇರೊಬ್ಬ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಕಾರಣ ಇವರ ತಂದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾನೆ. ನಂತರ ಇಬ್ಬರು ಹುಡುಗರು ಆ ಊರನ್ನೇ ಬಿಟ್ಟು ಓಡಿ ಬಂದು ಬಿಟ್ಟಿರ್ತಾರೆ. ಈ ಹುಡುಗರಿಗೆ ಯಾರು ಇಲ್ಲ ಅಂತ ಗೊತ್ತಾಗಿ ಒಬ್ಬ ರೌಡಿ ಶೀಟರ್ ಇವರಿಬ್ಬರನ್ನ ತನ್ನ ಕ್ರೈಮ್ ಗಳಲ್ಲಿ ಯೂಸ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿರ್ತಾನೆ. ಈ ರೀತಿಯಾಗಿ ಸರಿಯಾದ ಪೇರೆಂಟಿಂಗ್ ಇಲ್ಲ ಅಂದ್ರೆ ಹೇಗೆ ಮಕ್ಕಳು ಹಾಳಾಗ್ತಾರೆ ಅಂತ ಆ ವಿಡಿಯೋದಲ್ಲಿ ಹೇಳಿರ್ತಾರೆ. ಇದನ್ನ ನೋಡಿದ ಚಲ್ಲಮ್ಮಕ್ಕೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಈಗ ನಾನು ಕೂಡ ನನ್ನ ಮಗ ಹಾಗೂ ಗಂಡನನ್ನ ಬಿಟ್ಟು ಓಡಿ ಹೋದ್ರೆ ನನ್ನ ಮಗನಿಗೂ ಕೂಡ ಮುಂದೆ ಇದೇ ರೀತಿ ಪರಿಸ್ಥಿತಿ ಬರ್ಬೋದಲ್ವಾ. ನಾನು ಮಾಡೋದಕ್ಕೆ ಹೊರಟಿರೋದು ತುಂಬಾನೇ ದೊಡ್ಡ ತಪ್ಪು. ಏನೇ ಆದ್ರೂ ನಾನು ನನ್ನ ಗಂಡ ಹಾಗೂ ಮಗನ ಜೊತೆನೆ ಇರ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಅದೇ ಸಮಯಕ್ಕೆ ಗಂಗರಾಜ್ ಅಲ್ಲಿಗೆ ಬಂದು ಅವರನ್ನ ಬಿಟ್ಟು ಹೊರಟು ಹೋಗೋಣ ಬಾ ಅಂತ ಕರೀತಾನೆ. ಆಗ ಈಕೆ, ಇಲ್ಲ, ನಾವಿಬ್ಬರು ಇಷ್ಟು ದಿನ ಮಾಡಿರೋದೇ ದೊಡ್ಡ ತಪ್ಪು. ಇನ್ಮೇಲೆ ನಮ್ಮಿಬ್ಬರ ಸಂಬಂಧವನ್ನ ಮುಂದುವರಿಸೋದು ಬೇಡ. ನಾನು ನನ್ನ ಗಂಡ ಹಾಗೂ ಮಗನ ಜೊತೆನೆ ಇರ್ತೀನಿ.
ನನ್ನ ಗಂಡನ ಕುಡಿತದ ಚಟವನ್ನ ಬಿಡಿಸ್ತೀನಿ, ನೀವು ಕೂಡ ಎಲ್ಲವನ್ನ ಮರೆತು ನಿಮ್ಮ ಹೆಂಡತಿ ರಮ್ಯಾಳ ಜೊತೆ ಚೆನ್ನಾಗಿರಿ ಅಂತ ಹೇಳ್ತಾಳೆ. ಆದ್ರೆ ಗಂಗರಾಜ್ ಮಾತ್ರ ಆಕೆ ಮಾತನ್ನ ಕೇಳದೆ, ಇಲ್ಲ ನಾವಿಬ್ರು ಈಗಲೇ ಇಲ್ಲಿಂದ ಹೊರಟು ಹೋಗ್ಬೇಕು, ನಿನ್ನನ್ನ ಬಿಟ್ಟು ನಾನು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಆಕೆಯನ್ನ ಎಳೆದಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇಬ್ಬರ ಮಧ್ಯ ಮಾತಿಗೆ ಮಾತು ಬೆಳೆದು ಚೆಲ್ಲಮ್ಮ ಅಲ್ಲೇ ಇದ್ದ ಕುಕ್ಕರ್ ಅನ್ನ ತೆಗೆದು ಅವನ ತಲೆಗೆ ಹೊಡೆದು ಬಿಡ್ತಾಳೆ. ತಲೆಗೆ ತೀವ್ರವಾದ ಗಾಯವಾದ ಕಾರಣ ಗಂಗರಾಜ್ ಆನ್ ದ ಸ್ಪಾಟ್ ಸತ್ತೋಗಿರ್ತಾನೆ. ಇದನ್ನ ನೋಡಿದ ಚೆಲ್ಲಮ್ಮಗೆ ಒಂದೇ ಸಾರಿ ಶಾಕ್ ಆಗಿ ಹೋಗುತ್ತೆ. ಏನ್ ಮಾಡೋದು ಅಂತ ಗೊತ್ತಾಗದೆ ಅಳುತ್ತಾ ಕೂತಿದ್ದಾಗ ಅಲ್ಲಿಗೆ ಆ ಇಬ್ಬರು ಹುಡುಗರು ಬರ್ತಾರೆ. ಅಲ್ಲಿ ನಡೆದ ವಿಷಯ ಗೊತ್ತಾಗಿ ಅವರಿಬ್ಬರು, ಅಕ್ಕ ನೀನೇನೋ ಹೆದರಿಕೊಳ್ಳಬೇಡ, ನಾವಿಬ್ರು ಈ ಡೆಡ್ ಬಾಡಿಯನ್ನ ಯಾರಿಗೂ ಗೊತ್ತಾಗದ ಹಾಗೆ ಡಿಸ್ಪೋಸ್ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಗಂಗರಾಜ್ನ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಸಿಟಿಯ ಬೇರೆ ಬೇರೆ ಜಾಗಗಳಲ್ಲಿ ಎಸೆದು ಬಿಡ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಸರ್ ನಾನು ಮಾಡಿದ ತಪ್ಪನ್ನ ತಿದ್ದಿಕೊಂಡು ಸರಿ ಮಾಡಿಕೊಳ್ಳಬೇಕು ಅನ್ನುವಷ್ಟರಲ್ಲಿ ಈ ಅನಾಹುತ ನಡೆದು ಹೋಯ್ತು. ಗಂಗರಾಜ್ನನ್ನ ನಾನೇ ಸಾಯಿಸಿದ್ದು, ನನಗೆ ಕಾನೂನಿನ ಪ್ರಕಾರ ಯಾವ ಶಿಕ್ಷೆ ಕೊಟ್ಟರೂ ಕೂಡ ಅನುಭವಿಸೋದಕ್ಕೆ ರೆಡಿ ಇದ್ದೀನಿ ಅಂತ ಅಳುತ್ತಾ ಹೇಳ್ತಾಳೆ. ಈಗ ಭರತ್ ಹೇಳ್ತಾನೆ, ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದಲ್ಲ ಒಂದು ರೀತಿ ತಪ್ಪನ್ನ ಮಾಡಿರ್ತಾನೆ, ಆದ್ರೆ ಅದನ್ನ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಡೋದೆ ನಿಜವಾದ ಶಿಕ್ಷೆ. ನೀನೀಗ ಜೈಲಿಗೆ ಹೋದ್ರೆ ನೀನು ಆತಂಕ ಪಟ್ಟ ಹಾಗೆ ನಿನ್ನ ಮಗನ ಭವಿಷ್ಯ ಹಾಳಾಗಿ ಹೋಗುತ್ತೆ, ಆತ ಕೂಡ ಮುಂದೊಂದು ದಿನ ಕ್ರಿಮಿನಲ್ ಆದ್ರೂ ಕೂಡ ಆಗ್ಬಹುದು. ನೀನು ಕೊಲೆ ಮಾಡಿದ ಆ ಗಂಗರಾಜ್ ಕೂಡ ಹಾನೆಸ್ಟ್ ಆಫೀಸರ್ ಆಗಿರ್ಲಿಲ್ಲ, ಬೇರೆ ಬೇರೆ ಮಹಿಳೆಯರ ಜೊತೆ ಕೂಡ ಆತನಿಗೆ ಸಂಬಂಧ ಇತ್ತು ಅಂತ ನಮಗೆ ಗೊತ್ತಾಯ್ತು. ಈ ಕೇಸ್ ಬಗ್ಗೆ ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ, ನಾನು ಈ ಕೇಸ್ ಅನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೂ ಚೆಲ್ಲಮ್ಮಳಿಗೆ ಈ ಕೇಸ್ ನಲ್ಲಿ ಯಾವುದೇ ಶಿಕ್ಷೆ ಆಗದೇ ಇರುವ ಹಾಗೆ ಮಾಡಿ ಈ ಕೇಸ್ ಅನ್ನ ಕ್ಲೋಸ್ ಮಾಡಿಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕಥೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಚೆಲ್ಲಮ್ಮಳ ಮಗ ಈಗ ದೊಡ್ಡವನಾಗಿರ್ತಾನೆ. ಆತ ಸ್ಕೂಲ್ ನಲ್ಲಿ ಓದಿ ಎಕ್ಸಾಮ್ ನಲ್ಲಿ ಸ್ಟೇಟ್ ಗೆನೆ ಫಸ್ಟ್ ರ್ಯಾಂಕ್ ಬಂದಿರ್ತಾನೆ. ಇದೇ ನ್ಯೂಸ್ ಅನ್ನ ಆಫೀಸರ್ ಭರತ್ ಟಿವಿಯಲ್ಲಿ ನೋಡಿ ಸಂತೋಷ ಪಡ್ತಾ ಇದ್ದಿದ್ದನ್ನೇ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.